ಹುಣಸೂರಿನ ರಾಮಪಟ್ಟಣದಲ್ಲಿ ಚಿರತೆ ಗ್ಯಾಂಗ್ ಪ್ರತ್ಯಕ್ಷ. ಚಿರತೆಗಳ ಉಪಟಳಕ್ಕೆ ಗ್ರಾಮಸ್ಥರು ಕಂಗಾಲು. ಬೋನಿಗೆ ಬೀಳದ ಚಿರತೆಗಳ ಜಾಣ್ಮೆಗೆ ಕೈಕಟ್ಟಿ ಕುಳಿತಿರುವ ಅರಣ್ಯ ಇಲಾಖೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಮಪಟ್ಟಣದಲ್ಲಿ ಚಿರತೆ ಗ್ಯಾಂಗ್ ಪತ್ತೆಯಾಗಿದೆ. ಗ್ರಾಮದ ತಿಮ್ಮೇಗೌಡ ಎಂಬುವವರ ತೋಟದ ಮನೆಯಲ್ಲಿ 4ಕ್ಕೂ ಅಧಿಕ ಚಿರತೆಗಳು ಅಡಗಿದ್ದು, ಅರಣ್ಯ ಇಲಾಖೆ ಇಟ್ಟಿರುವ ಬೋನಿಗೆ 4 ಚಿರತೆಗಳ ಪೈಕಿ ಒಂದೇ ಒಂದು ಚಿರತೆಯು ಬೋನಿಗೆ ಬೀಳದೆ ಗ್ರಾಮದಲ್ಲಿ ಉಪಟಳ ಮುಂದುವರೆಸಿದೆ. ಇದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಚಿರತೆ ಆಗಮಿಸಿ 10 ರಿಂದ 12 ದಿನ ಕಳೆದರೂ ಅರಣ್ಯ ಇಲಾಖೆ ಇಟ್ಟ ಬೋನಿಗೆ ಬೀಳದ ಚಿರತೆ ರಾತ್ರಿ ಆಗ್ತಿದ್ದಂತೆ ಸುತ್ತಮುತ್ತಲಿನ ನಾಯಿ ಕೋಳಿಗಳನ್ನು ತಿಂದು ತೇಗ್ತಾ ಇದೆ. ಇದರಿಂದ ಭಯಭೀತವಾಗಿರುವ ಅಕ್ಕಪಕ್ಕದ ನಿವಾಸಿಗಳು ಆದಷ್ಟು ಬೇಗ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸುತ್ತಿದ್ದಾರೆ. ಇತ್ತ ಬೋನನ್ನು ಇಟ್ಟಿದ್ದರೂ ಬೀಳದ ಚಿರತೆಗಳ ಜಾಣ್ಮೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇದೀಗ ಕೈಕಟ್ಟಿ ಕೂರುವಂತಾಗಿದೆ.